ಹಾಯ್ ಹಲೋ ನಮಸ್ಕಾರ ಶಿವಮೊಗ್ಗ. ನೀವು ನೋಡ್ತಾ ಇದ್ದೀರಾ, ನಾವು ಫ್ರೀಡಮ್ ಪಾರ್ಕಿಗೆ ಬಂದಿದ್ದೀವಿ. ಏನಕ್ಕೆ ಅಂತೇಳಿ ನಿಮಗೆ ಹೇಳಲೇಬೇಕು. ಸೊ 24th 25th ನಾಳೆ ಲಾಸ್ಟ್ ಡೇಟ್ ಇದೆ. ಏನಕ್ಕಪ್ಪ ಅಂತ ಅಂದರೆ, ಈ ಫ್ರೀಡಮ್ ಪಾರ್ಕಿಗೆ ನಾವು ಅಲಮಪ್ರಭು ಅಂತಲೂ ಕೂಡ ನಾವು ಕರೀತೇವೆ. ಮತ್ತು ಇದು ಮಲೆನಾಡಿನ ಕರಕುಶಲ ಉತ್ಸವ ಅಂತೇಳಿ ನಡೀತಾ ಇದೆ. ಸೊ ಅಲ್ಲಿ ಮತ್ತು ಫಲಪುಷ್ಪ ಒಂದು ಪ್ರದರ್ಶನ ಕೂಡ ನಡೀತಾ ಇದೆ. ಸೊ ನೋಡ್ತಾ ಇರ್ಬೋದು ನೀವು, ನಾವು ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ, ಕಾರ್ ಪಾರ್ಕ್ ಮಾಡಿಬಿಟ್ಟು. ಸೊ ನಮ್ಮ ಫ್ಯಾಮಿಲಿ ಹಾಲಿಡೇ ಇರೋದ್ರಿಂದ, ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ನಮ್ಮ ಹಸ್ಬೆಂಡ್ ಫ್ರೀ ಇದ್ದರು. ಸೊ ನಮ್ಮ ಹಸ್ಬೆಂಡು, ನಮ್ಮ ಮಾವ ಮತ್ತು ನನ್ನ ನಾದಿನಿ, ನನ್ನ ಮಗ ಮತ್ತು ನನ್ನ ಸೊಸೆ ಮತ್ತು ನನ್ನ ಇಡೀ ನಮ್ಮ ಫ್ಯಾಮಿಲಿ ಕೂಡ ಅಲ್ಲಿ ಹೋಗಿದ್ವಿ. ಸೊ ನಾವು ಹೋಗ್ತಾ ಇರುವಾಗ ಇದೆ ಎಂಟ್ರೆನ್ಸು ತುಂಬಾ ಜನ ಇದ್ದರು ಮಾತ್ರ. ಸೊ ಸ್ಯಾಟರ್ಡೆ ಪರವಾಗಿಲ್ಲ, ಸಂಡೇ ಇನ್ನೂ ಸಖತ್ ಕ್ರೌಡ್ ಆಗ್ಬೋದು ಮೇ ಬಿ. ಸೊ ನಾವು ಆ್ಯಕ್ಚುಲಿ ಒಂದು ಈವ್ನಿಂಗು 6-7 ಹಂಗೆ ಹೋಗ್ಬಿಟ್ರೆ ಸಖತ್ ಕ್ರೌಡ್ ಆಗಿಬಿಡತ್ತೆ ಅಂತೇಳಿ ನಾವೊಂದು 3:30ಗೆ ಅಲ್ಲಿ ರೀಚ್ ಆದ್ವಿ. ಒಂದು 4-5ಗೆ ಎಲ್ಲ 6:30ವರೆಗೂ ಅಲ್ಲಿ 6 o'clockವರೆಗೂ ಮ್ಯಾಕ್ಸಿಮಮ್ ನಾವು ಆಲ್ಮೋಸ್ಟ್ ಫೋಟೋ ವೀಡಿಯೋ ಪ್ರತಿಯೊಂದು ಮುಗಿಸ್ಕೊಂಡು ನಾವು ಬಂದ್ವಿ. ಸೊ ನೋಡ್ತಾ ಇರ್ಬೋದು, ಇದು ಎಂಟ್ರೆನ್ಸು. ಸೊ ನೋಡ್ತಾ ಇದ್ರೇ ಸಖತ್ ಖುಷಿ ಆಗುತ್ತೆ. ಸೊ ಅದು ನಾವು ತೆಂಗಿನ ಗರಿ ಬರುತ್ತಲ್ಲ, ಸೊ ಅದರಲ್ಲಿ ಅದು ಫ್ರಂಟ್ ಡೆಕೋರೇಷನ್ ಮಾಡಿದ್ದಾರೆ. ಒಂದು ಮಂಟಪ ಥರ ಚೆನ್ನಾಗಿದೆ, ತುಂಬ ಸಕ್ಕತ್ತಾಗಿದೆ. ಮತ್ತು ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಫಲಪುಷ್ಪ ಅಂತೇಳಿ ಟೈಟಲಲ್ಲೇ ಇದೆ. ಸೊ ಅದರಲ್ಲಿ ಅವರು ಹಾರ್ಟ್ ಮಾಡಿರೋ ಅಂಥದ್ದು. ಮತ್ತು ನೀವು ಮಕ್ಳದ್ದು ಬರ್ಡೇ ಫುಲ್ ಪ್ಯಾಕೇಜ್ ಆ ಥರದ್ದೊಂದು ಗಿಫ್ಟ್ ಮಾಡೋದಾದರೆ ಇಲ್ಲಿ ಆರ್ಡ್ರು ಕೂಡ ಕೊಟ್ಟು ನಾವು ಮಾಡಿಸ್ಕೊಬೋದು. ಇಲ್ಲಾಂದರೆ ನಾವು ಡೈರೆಕ್ಟಾಗಿ ಏನಾದರೂ ಇಷ್ಟ ಆದರೆ ಬೈ ಮಾಡ್ಬೋದು. ಬೈಯಿಂಗ್ ಕೂಡ ಇದೆ, ಆರ್ಡ್ರು ಕೂಡ ತೊಗೊತಾರೆ, ನಿಮ್ಮ ಚಾಯ್ಸು. ಸೊ ಹಾಗೆ ಇಲ್ಲಿ ಬರೋದಾದರೆ ನಾವು ಪ್ರತಿಯೊಂದು ತುಂಬ ಕ್ಯೂಟಾಗಿರೋ ಪಾಟ್ಸ್ಗಳು ಸಕ್ಕತ್ತಾಗಿತ್ತು. ನನಗಿದು ತುಂಬ ಇಷ್ಟ ಆಯಿತು. ಅದು ಗ್ರಾನೈಟ್ ಬರುತ್ತೆ, ಗ್ರಾನೈಟ್ ಥರದ್ದು, ಅದರಲ್ಲಿ ಪಾಟ್ ಹಾಕಿದ್ದಾರೆ, ಅಂದರೆ ಫ್ಯಾಷನ್ ಗಿಡ ಹಾಕಿದ್ದಾರೆ. ತುಂಬ ಇಷ್ಟ ಆಯಿತು. ಗಿಡಗಳ ಹೆಸರೆಲ್ಲ ನಾನು ನೋಟ್ ಮಾಡಲಿಲ್ಲ, ಬಟ್ ಲೈಕ್ ಆದವೆಲ್ಲ ನಾನು ನೋಡಿದ್ದೀನಿ, ವೀಡಿಯೋ ಮಾಡ್ಕೊಂಡಿದ್ದೀನಿ. ಮತ್ತು ನೋಡ್ತಾ ಇರ್ಬೋದು ನೀವು ಈ ವಿಡಿಯೋದಲ್ಲಿ ಕೆಲವೊಂದು ಆರ್ಟಿಸ್ಟ್ಗಳು ತುಂಬ ಜನ ಇದ್ದರು ಅಲ್ಲಿ. ನೋಡಿದ ಹಾಗೇ ಬರೀತಾಯಿದ್ರು, ಸಕ್ಕತ್ತಾಗಿತ್ತು. ಮತ್ತು ಇದು ನೋಡ್ತಾ ಇರ್ಬೋದು ನೀವು, ಚಂದ್ರಗುತ್ತಿ ಅಂತೇಳಿ ದೇವಾಲಯದ ಹೆಸರು ಕೇಳೇ ಇದ್ದೀರಾ. ಸೊ ಅದನ್ನು ಆ ಒಂದು ಕಾನ್ಸೆಪ್ಟಲ್ಲಿ ಒಂದು ಫ್ಲವರಲ್ಲೇ ಅದೊಂದು ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಇದು ಎಲಿಫೆಂಟು, ತಿರುಪತಿ, ಈ ಥರದ್ದು ಬುದ್ಧ, ಆಮೇಲೆ ಶಿವಾಜಿ, ಈ ಥರ ತುಂಬ ಜನ ಫ್ರೀಡಮ್ ಫೈಟರು ಮತ್ತು ನಮಗೆ ಗೊತ್ತಿರೋ ಹಾಗೆ ತುಂಬ ನಮ್ಮ ಹಿಸ್ಟ್ರಿಲಿ ಹೆಸರು ಮಾಡಿರೋ ಅಂಥದ್ದು ಪ್ರತಿಯೊಬ್ಬರೂ ಫೋಟೋಸ್ಗಳಿದ್ದಾವೆ. ಅದೇ ಥರನೇ ನಾವು ಯಾವ ಥರ ಹೇಳ್ತೀವೋ ಅದೇ ಥರನೇ ಅವರು ರೈಟ್ ಮಾಡಿ ಕೊಡ್ತಾರೆ, ಅಲ್ಲೇ ಆನ್ ದ ಸ್ಪಾಟು. ಏನು ಅದರಲ್ಲಿ ಮೋಸ ಅನ್ನೋದಿರೋದಿಲ್ಲ, ಅಲ್ಲೇ ಡೈರೆಕ್ಟಾಗಿ ನೋಡಿಬಿಟ್ಟು ಹಾಗೆಯೇ ಬರ್ಕೊಡ್ತಾರೆ. ಸೊ ಅವರ ಒಂದು ಕಲೆಗೆ ನಾನೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರಿಗೊಂದು ದೊಡ್ಡ ಹ್ಯಾಟ್ಸ್ ಆಫ್ ಹೇಳೋಕ್ಕೂ ಇಷ್ಟಪಡ್ತೀನಿ. ಸೊ ಒಂದು ಕ್ಲ್ಯಾಪ್ ಹೊಡೆದ್ರೂ ತಪ್ಪಾಗಲ್ಲ ಅಂತ ನನ್ನ ಭಾವನೆ. ಮತ್ತು ನೋಡ್ತಾ ಇರ್ಬೋದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ಹ್ಯಾಂಡ್ಮೇಡ್ ಇದೆಲ್ಲ, ಪ್ರತಿಯೊಂದೂ ಅವರೇ ಓನಾಗಿ ಮಾಡಿರೋ ಅಂಥದ್ದು. ಸೊ ಇದೆಲ್ಲ ಬೆಂಡಲ್ಲಿ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ನನಗಂತೂ ಸಖತ್ ಇಷ್ಟ ಆಯಿತು. ಹಂಪಿಗೆ ಹೋಗೋದೇ ಬೇಡ, ಇಲ್ಲೇ ನೋಡ್ಬೋದು, ಅಷ್ಟು ಚೆನ್ನಾಗಿದೆ. ಮತ್ತು ನೋಡ್ತಾ ಇರ್ಬೋದು, ಇಲ್ಲೊಬ್ಬ ಬುದ್ಧನ ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ದಾರೆ. ಅಲ್ಲೊಂದು ಪಿಕ್ ಇತ್ತು, ನೋಡ್ತಾ ಇರ್ಬೋದು, ತೋರಿಸ್ತೀನಿ ನಿಮಗೆ. ಅದೇ ಆ್ಯಸ್ ಇಟ್ ಈಸ್ ಸೇಮ್ ಬಿಡಿಸಿದ್ರು ಅವರು. ನನಗೆ ತುಂಬಾ ಖುಷಿ ಆಯಿತು, ನನಗೆ ತುಂಬ ಇಷ್ಟ ಆಯಿತು. ಮತ್ತು ನಾವು ಇದ್ರ ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ಮಾವನವರು ಅವ್ರದ್ದು ಫೇಸನ್ನು ಡ್ರಾಯಿಂಗ್ ಮಾಡಿಸ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಆ ವಿಡಿಯೋನೇ ನಿಮ್ಗೆ ತೋರಿಸ್ತೀನಿ ನಾನು. ಸೊ ಇದು ನೋಡ್ತಾ ಇರ್ಬೋದು, ಫ್ರೂಟ್ಸಿಂದು ಎಲ್ಲ ಥರದ್ದು ಫ್ರೂಟ್ಸು, ಅಲ್ಲಿ ಟೈಟ್ಲು ಕೂಡ ಇದೆ ನೋಡಿ. ಅದೇ ಥರನೇ ಪ್ರತಿಯೊಂದು ಫ್ರೂಟ್ಸ್ಗಳು ಅಲ್ಲಿ ಡಿಸ್ಪ್ಲೇ ಮಾಡಿದರು. ಸೊ ನೋಡುವಾಗಲೇ ಸಖತ್ ಖುಷಿ ಆಗ್ತಾಯಿತ್ತು. ನೋಡ್ತಾ ಇರ್ಬೋದು, ನಮ್ಮ ಮಕ್ಕಳು, ನನ್ನ ನಾದಿನಿ ಎಲ್ಲ ತುಂಬ ಖುಷಿಯಿಂದ ನೋಡ್ತಾ ಇದ್ದಾರೆ. ನಮ್ಮ ರಾಷ್ಟ್ರಕವಿ ಕುವೆಂಪು ಅವ್ರ ಬಗ್ಗೆ ಹೇಳಲಿಕ್ಕೆ ಒಂದು ದಿನವೇ ಸಾಕಾಗಲ್ಲ, ಅಷ್ಟು ಇದೆ. ಅವರು ಏನಪ್ಪ ಹೇಳೋದು, ಕವಿಯ ತವರು ಮನೆಯೇ ನಮ್ಮ ಕುಪ್ಪಳ್ಳಿ ಅಂತಲೇ ಹೇಳ್ಬೋದು. ಮತ್ತು ಅವರು ನಮಗೆ ಅಷ್ಟೊಂದು ಇಷ್ಟ ಆಗಿರೋದ್ರಿಂದ ಅವ್ರ ಬಗ್ಗೆ ಒಂದು ಚಿಕ್ಕದಾಗಿ ಅವ್ರದ್ದೇ ಒಂದು ಕವನ ಹೇಳೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಗೆಲ್ಲುವುದರಿಂದ ಶಕ್ತಿ ಬರೋದಿಲ್ಲ, ಸೋಲುವುದರಿಂದ ಶಕ್ತಿ ಬರುತ್ತದೆ. ನಗುವಿನಿಂದ ಆತ್ಮವಿಶ್ವಾಸ ಬರೋದಿಲ್ಲ,
ನೋವಿನಿಂದ ಆತ್ಮವಿಶ್ವಾಸ ಬರುತ್ತದೆ. ಅದಕ್ಕಾಗಿಯೇ ಸೋಲು ನೋವುಗಳನ್ನು ದ್ವೇಷಿಸಬೇಡಿ. ಆಹಾ, ಎಷ್ಟು ಅದ್ಭುತವಾಗಿ ಬರ್ತಿದ್ದಾರಲ್ವ. ಯಾವುದೇ ಆದ್ರೂ ಅಷ್ಟೇ, ಒಬ್ಬ ಅವಮಾನ ಮಾಡಿದಾಗ ನಮಗೆ ಛಲ ಬರೋದು ದುಡಿಬೇಕು ಅಂತೇಳಿ. ಆಮೇಲೆ ಮತ್ತೆ ಅವಮಾನ ಮಾಡೋದ್ರಿಂದ ನಾವು ಮತ್ತೆ ರಿಟರ್ನ್ ಹೋಗಬೇಕು ಅಂತ ನಮಗೆ ಅನ್ಸೋದಲ್ವ. ಎಷ್ಟು ಸೊಗಸಾಗಿ ಬರೆದಿದ್ದಾರೆ ನಮ್ಮ ಕವಿಯವರು, ಕುವೆಂಪು ಅವರು. ಅವರಿಗೆ ನಾವು ಎಷ್ಟು ಒಂದು ನೆನೆಸ್ಕೊಂಡ್ರೂ ಅದು ಕಡಿಮೆನೇ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಮತ್ತು ನೋಡ್ತಾ ಇರ್ಬೋದು, ಅದು ಕುಪ್ಪಳ್ಳಿ ಅವರ ಒಂದು ಊರಾಗಿರೋದ್ರಿಂದ ಅವರ ಮನೆ, ಅಲ್ಲಿರ್ತಕ್ಕಂಥ ಮನೆ ಸೇಮು ಫ್ಲವರಲ್ಲೇ ಮಾಡಿಟ್ಟಿದ್ದಾರೆ. ಸೊ ನನಗೆ ವೀಡಿಯೋದಲ್ಲಿ ನೋಡಿದ್ದೀರ, ನಾನು ಕವನ ಹೇಳೋ ಗ್ಯಾಪಲ್ಲಿ ಹೋಗ್ಬಿಡ್ತದ್ದು. ಸೊ ನೋಡ್ಕೊಳ್ಳಿ, ಇದು ನಮ್ಮ ಮಕ್ಕಳು ಆ ಸ್ಟೇಜ್ ಮೇಲೆ ಮಲ್ಕೊಂಡು ಫುಲ್ಲು ಜಾಲಿ ಮಾಡ್ತಿದ್ದಾರೆ ಅವರು. ನಾವು ನಮ್ಮ ಪ್ರಪಂಚದಲ್ಲಿದ್ದೆ, ಮಕ್ಕಳು ಅವ್ರದ್ದೇ ಆಗಿರೋ ಪ್ರಪಂಚದಲ್ಲಿ ಅವ್ರು ಹೋಗಿರ್ತಾರೆ. ಇದೆಲ್ಲ ಫುಲ್ಲಿ ಹ್ಯಾಂಡ್ಮೇಡು, ಮಣ್ಣಲ್ಲಿ ಮಾಡಿರುವಂಥದ್ದು. ಎಷ್ಟು ಸಕ್ಕತ್ತಾಗಿ ಮಾಡಿದ್ದಾರೆ ನೋಡಿ. ಇದೆಲ್ಲ ಇದು ಮದುವೆ ಟೈಮಲ್ಲಿ ಬಳಸೋಂಥ ವಸ್ತುಗಳು ಅಲ್ವಾ, ಆ ಥರದ್ದೆಲ್ಲ ಡೆಕೋರೇಷನಿಗೆ ಇಡ್ತಾರೆ. ಇದು ಕೂಡ ಅಷ್ಟೇ, ಸರಗಳೆಲ್ಲ ಹ್ಯಾಂಡ್ಮೇಡ್, ಫುಲ್ಲಿ ಹ್ಯಾಂಡ್ಮೇಡು. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಇದು ಅಷ್ಟೇ, ಎಷ್ಟು ಚೆನ್ನಾಗಿದೆ ನೋಡಿ. ಕೇರಳದ್ದು ದೇವ್ರು ಬರುತ್ತಲ್ಲ ಆ ಥರ ಕಾನ್ಸೆಪ್ಟು. ಇದೆಲ್ಲ ಬಂದ್ಬಿಟ್ಟು ವುಡ್ಡಲ್ಲಿ ಮಾಡಿರೋ ಅಂಥದ್ದು. ತುಂಬ ಚೆನ್ನಾಗಿದ್ವು. ಅಂದರೆ ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಅಂತ ನನಗನ್ನಿಸ್ತು. ಸೊ ಹಾಗಾಗಿ ಅದೆಲ್ಲ ಏನು ಬೈ ಮಾಡಲಿಲ್ಲ. ಬಟ್ ಕೆಲವರಿಗೆ ಅದೆಲ್ಲ ಒಂದು ದೊಡ್ಡ ಮ್ಯಾಟ್ರ್ ಆಗಿಲ್ಲ. ಇವಾಗ ತುಂಬ ಏನು ಹೇಳ್ತಾರೆ, ಸಾಕಷ್ಟು ದುಡ್ಡು ಹಿಡ್ಕೊಂಡು ವೇಸ್ಟ್ ಆಗುತ್ತಲ್ಲ ಅಂತಾರಲ್ಲ, ಅವರಿಗೆಲ್ಲ ಅದೆಲ್ಲ ಲೆಕ್ಕನೇ ಇರೋದಿಲ್ಲ. ಸೊ ನಮಗೇನು ತೊಂದರೆ ಇಲ್ಲ, ತೊಗೊಳ್ಳಿ ಅಂತ ಹೇಳಿದ್ರು ಪಾಪ ನಮ್ಮ ಮಾವ. ಸೊ ನಮಗೆ ಬೇಡ ಅಂತ ಸುಮ್ಮನೆ ಏನಕ್ಕೆ, ಮನೇಲೆಲ್ಲ ಇದೆ ತುಂಬ ಆಲ್ಮೋಸ್ಟು. ಸೊ ಹಾಗೆ ನಾವು ಬೈ ಮಾಡಲಿಲ್ಲ. ಬೇರೆ ಇದು ನಮ್ಮ ಮಾವನವರು ಅವ್ರು ಕೂತಿದ್ದಾರೆ. ಸೊ ನಾವು ಅದೆಲ್ಲ ನೋಡ್ಕೊಂಡು ಬರುವಾಗ ನಮ್ಮ ಮಾವ ಬೇಗ ನೋಡ್ಕೊಂಡು ಸ್ಪೀಡಾಗಿ ನಮ್ಮ ಮಾವನವರು. ಸೊ ಅವ್ರು ಬಂದ್ಬಿಟ್ಟು ಅವ್ರದ್ದು ಡ್ರಾಯಿಂಗ್ ಮಾಡಿಸ್ಕೊಳ್ತಾ ಇದ್ದಾರೆ. ಅಂಕಲ್ ತುಂಬ ಚೆನ್ನಾಗಿ ಬರೆದ್ರು, ಮಾತ್ರ ಸಕ್ಕತ್ತಾಗಿ ಬರೆದಿದ್ದಾರೆ. ಅವ್ರು ಹೇಗಿದ್ದಾರೋ ಹಾಗೆ ನೀಟಾಗಿ ಡ್ರಾಯಿಂಗ್ ಮಾಡಿಕೊಟ್ರು. ನನಗಂತೂ ತುಂಬಾ ಖುಷಿ ಆಯಿತು. ಮತ್ತು ಹೀಗೆ ಬರೋದಾದರೆ ಇದು ಚಂದ್ರಗುತ್ತಿ ದೇವಸ್ಥಾನದ ಒಂದು ಫ್ಲವರಲ್ಲೇ ಮಾಡಿರೋವಂಥದ್ದು. ಇದು ಎಂಟ್ರೆನ್ಸ್ ಬರುತ್ತೆ, ಅಲ್ಲೊಂದು ದೀಪ ಹಚ್ಚಿಟ್ಟಿದ್ದಾರೆ, ಲ್ಯಾಂಪು. ಸೊ ನೋಡ್ತಾ ಇರ್ಬೋದು, ನಮ್ಮ ನಾದಿನಿಯವರು ಒಂದು ಒಳ್ಳೆ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ಸೊ ನಾನು ಕೂಡ ತೆಗೆಸ್ಕೊಂಡೆ. ಇದು ಬಂದ್ಬಿಟ್ರು ಫೈನಲಿ ನಮ್ಮ ಮಾವನ ಫೋಟೋ ಈಗ ಆಗಿದೆ ನೋಡಿ. ಅವ್ರ ಫೇಸ್ ಥರನೇ ಇದೆ ಸೇಮ್. ಮತ್ತು ನೀವು ನೋಡೋದಾದರೆ ಅಲ್ಲೇ ಸ್ವಲ್ಪ ಸ್ನ್ಯಾಕ್ಸ್ ಇತ್ತು, ಏನಪ್ಪ ಪಾನಿಪುರಿ, ಬೇಲ್ಪುರಿ ಆ ಥರದ್ದೆಲ್ಲ ಸಿಗ್ತಾಯಿತ್ತು. ಸೊ ಇಲ್ಲಿ ನೋಡೋದಾದರೆ ಆಲೂವೆರಾದಲ್ಲಿ ಮಾಡಿರೋ ಅಂಥದ್ದು. ಮತ್ತು ಕಣ್ಣತ್ರ ಡಾರ್ಕ್ ಸರ್ಕಲ್ಸ್ ಮತ್ತು ಏನಾದರೂ ಕಲೆಗಳು ಆ ಥರದ್ದು ಏನಾದ್ರು ಇತ್ತು ಅಂದರೆ ಇದರಿಂದ ಹೋಗುತ್ತೆ ಅಂತೇಳಿ ಅವರು ಹೇಳಿ ಕೊಟ್ಟರು ನಮಗೆ. ಸೊ ಹಾಗಾಗಿ 100 ರೂಪೀಸ್ ಅಂತೆ. ಸೊ ಹಾಗಾಗಿ ನಾವೊಂದು, ನಮ್ಮ ನಾದಿನಿ ಒಂದು 2 ತೊಗೊಂಡ್ವಿ. ಸೊ ಅದಾದಮೇಲೆ ಇಲ್ಲಿ ಸೂಪರ್ ಅಂತಲೇ ಹೇಳ್ಬೋದು. ಒಂದು ಸ್ನ್ಯಾಕ್ಸ್ ಎಲ್ಲಾದರೂ ಪ್ರತಿಯೊಂದು ಮುಗಿಸ್ಕೊಂಡು ಶಾಪಿಂಗ್ ಎಲ್ಲ ಆದಮೇಲೆ ಫೈನಲಿ ಇಲ್ಲೊಂದು ಚುರುಮುರಿ ತಿನ್ನೋಣ ಅಂತ ಬಂದ್ವಿ. ಗಿರ್ಮಿಟ್ ಚುರುಮುರಿ ತಿಂದ್ವಿ, ಸಕ್ಕತ್ತಾಗಿತ್ತು ಮಾತ್ರ. ಸೊ ಅದು ತಿಂದ್ಬಿಟ್ಟು ನೆಕ್ಸ್ಟ್ ಬಂದ್ವಿ ನಾವು. ಇಲ್ಲಿ ಚಿಕ್ಕ ಮಕ್ಕಳದ್ದು ಸ್ವಲ್ಪ ಆಟ ಸಾಮಾನ್ಸ್ ಎಲ್ಲ ಇದು, ಚಿಕ್ಕ ವಾಟ್ರ್ ಬಾಟ್ಲು ಆ ಥರದ್ದೆಲ್ಲ ಇತ್ತು. ಅದೆಲ್ಲೇನು ಬೈ ಮಾಡಲಿಲ್ಲ, ಮನೇಲಿ ತುಂಬಾ ಇದ್ದಾವೆ, ಅದರನ್ನೇ ಇಟ್ಕೊಂಡು ಆಡೋಕ್ಕಾಗ್ತಿಲ್ಲ, ಹೊಡೆದಾಡ್ತಾರೆ. ಮತ್ತು ಹಾಗೆ ಬರೋದ್ರೆ ಅಲ್ಲೊಂದು ರಂಗೋಲಿ ಇದ್ದಿತ್ತು 50 ರೂಪೀಸಿಗೆ ಫ್ರೆಂಡ್ಸ್. ಇದು 50 ರೂಪೀಸಿಗೆ 5. ಸೊ ಹಂಗಾಗಿ ಅದು ರಂಗೋಲಿ ಹಾಕೋದನ್ನು ತೊಗೊಂಡೆ. ಸೊ ನೋಡ್ತಾ ಇರ್ಬೋದು, ತುಂಬಾ ಇಷ್ಟ ಆಯಿತು ಆ ಡಿಸೈನು. ಮತ್ತು ಇದು ಹೋಗುವಾಗ ಫೈನಲಿ ಒಂದು ವೀಡಿಯೋ ಮಾಡಿಕೊಂಡೆ. ಸಖತ್ ಇಷ್ಟ ಆಯಿತು. ಬಂದಿದ್ದಕ್ಕೂ ಒಂದು ಖುಷಿ ಆಯಿತು. ಮಕ್ಕಳು ಅಂತೂ ತುಂಬಾ ಖುಷಿಪಟ್ಟರು. ಸೊ ನೋಡ್ತಾ ಇರ್ಬೋದು, ಅದರ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಕಾರ್ಗಿಲ್ ಯುದ್ಧದಲ್ಲಿ ಯೂಸ್ ಮಾಡಿರೋ ಅಂಥೇಳಿ ಯುದ್ಧ ವಿಮಾನ, ಅದನ್ನು ಕೂಡ ಅಲ್ಲಿ ಇನ್ನೂ ಸ್ವಲ್ಪ ಆಲ್ಟ್ರೇಷನ್ ಮಾಡ್ತಾ ಇದ್ದಾರೆ. ಸೊ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್.